प्रिय छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। श्वः एव प्रथमभाषा संस्कृतपरीक्षा भविष्यति। अद्य अहं स्टेट् बोर्ड परीक्षापत्रिकायाः पुनरावर्तनं करोमि। ಬೋರ್ಡ್ನವರು ಸ್ಟೇಟ್ ಲೆವೆಲ್ ಪರೀಕ್ಷೆಯನ್ನು ಇತ್ತೀಚೆಗೆ ನಡೆಸಿದರು. ಅದನ್ನು ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ. ಕೆಲವು ನ್ಯೂ ಟೈಪ್ಸ್ ಆನ್ಸರ್ಸನ್ನೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಇದನ್ನು ಗಮನವಿಟ್ಟು ನೋಡಿ, ಹೆಚ್ಚು ಅಂಕಗಳನ್ನು ಪಡೆಯಿರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಪ್ರಾರಂಭಿಸೋಣ. ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2025 ಬೆಂಗಳೂರು ಉತ್ತರ. ಮೊದಲನೇದಾಗಿ MCQ. ದೇಹ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ದೇಹ ಈ ಪದದ ಸಮಾನಾರ್ಥಕ ಪದವನ್ನು ಬರೀಬೇಕು. ಕಾಯ ಅನ್ನೋದು ಸರಿಯಾದ ಉತ್ತರ. ಕಾಯ. ದೇಹ ಅಂದರೆ ಬಾಡಿ ಅಂತ ಅರ್ಥ, ಕಾಯ ಅಂದರೂ ಬಾಡಿ ಅಂತಲೇ ಅರ್ಥ. ನೋಡಿ, ಆಪ್ಷನ್ ಬರದೆ ಆನ್ಸರನ್ನು ಬರೀಬೇಕು ಯಾವಾಗಲೂ. ಅಂತಹ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಅಂತಹ ಈ ಪದದ ಅಪೋಸಿಟ್ ವರ್ಡನ್ನು ವಿರುದ್ಧಾರ್ಥಕವನ್ನು ಬರೀಬೇಕು. ಆದಿಹಿ ಅನ್ನೋದು ಬಿ ಆಪ್ಷನ್. ಆದಿಹಿ ಅನ್ನೋದು ಕರೆಕ್ಟ್ ಆನ್ಸರ್. ಒಂದೊಂದು ಸಲ ಅಂತಹ ಬಹಿಹಿ ಅಂತಲೂ ಕೊಡ್ಬೋದು, ಇಲ್ಲ ಆದಿಹಿ ಅಂತ ಕೊಟ್ಟಿದ್ದಾರೆ, ಆವಾಗ ಎರಡೂ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನು ಬರೆಯೋ ಅವಶ್ಯಕತೆ ಇಲ್ಲ. 3 ಅಂತ ಹಾಕ್ಬಿಟ್ಟು ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ ನೀವೇ ಓನಾಗಿ ಹಾಕಬೇಡಿ, ಇಲ್ಲಿರೋದನ್ನೇ ಹಾಕ್ಬಿಟ್ಟು. ಇವಾಗ ವಿದ್ವಾನ್ ಅಸ್ಯ ಅನ್ಯಲಿಂಗ ರೂಪಂ ಇದಂ ಭವತಿ. ವಿದ್ವಾನ್ ಈ ಪದದ ಅನ್ಯಲಿಂಗ ರೂಪ ಅಂದರೆ ಇಲ್ಲಿ ಪುಲ್ಲಿಂಗ ರೂಪ ಇದೆಯಲ್ವಾ, ಅದರ ಸ್ತ್ರೀಲಿಂಗ ರೂಪವನ್ನು ಬರೀಬೇಕು. ಬಿ ಆಪ್ಷನ್ ವಿದುಷಿ ಅಂತ ಆಗುತ್ತೆ. ಬಭೂವ ಅತ್ರ ಏಷಃ ಲಕಾರಃ ವರ್ತತೆ. ಬಭೂವ ಇಲ್ಲಿ ಈ ಲಕಾರ ಇದೆ. ಯಾವ ಲಕಾರ ಅಂದರೆ ಲಿಟ್ಲಕಾರ. ಲಿಟ್ಲಕಾರ ಇದೆ. ಭಾಷಾಯಾಮ್ ಅತ್ರ ಏಷಾ ವಿಭಕ್ತಿ ವರ್ತತೆ. ಭಾಷಾಯಾಮ್ ಇಲ್ಲಿ ಈ ವಿಭಕ್ತಿ ಇದೆ. ಯಾವ ವಿಭಕ್ತಿ ಇದೆ ಅಂದರೆ ಸಪ್ತಮಿ ವಿಭಕ್ತಿ. ಸಿ ಆಪ್ಷನ್ ಸಪ್ತಮಿ ವಿಭಕ್ತಿ. ಉಪನಿಷದಃ ಶತಶಃ ಸಂತಿ. ಅತ್ರ ರೇಖಾಂಕಿತ ಪದಸ್ಯ ಸಮುಚಿತಂ ಪ್ರಶ್ನವಾಚಕ ಪದಂ ಇದಂ ಭವತಿ. ಸೊ ಶತಶಃ ಆನ್ಸರ್ ಬರೋ ರೀತಿ ನೀವು ಕ್ವಶನ್ ಮಾಡಬೇಕು. ನಂಬರ್ ಇದ್ದಾಗ ಕತಿ ಅಂತ ಬರುತ್ತೆ. ಡಿ ಆಪ್ಷನ್ನು ಕತಿ ಅನ್ನೋದು ಸರಿಯಾದ ಉತ್ತರ. ಕತಿ ಅಂದರೆ ಎಷ್ಟು ಅಂತ ಅರ್ಥ. ಚತುರ್ಥ ಪದಂ ಲಿಖತ. ಅನಾಲಜಿ. ರಾಜಾರಾಮ ಶರಣಾಗತಃ. ಮೊಘಲ್ ಸೇನಾ ಪರಾಜಿತ. ನೋಡಿ, ಲಾಸ್ಟ್ 3ನೇ ಪ್ರಿಪರೇಟ್ರಿಲೂ ಕೇಳಿದ್ರು, ಇದು 4ನೇ ಪ್ರಿಪರೇಟ್ರು ಕೇಳಿದ್ರು, ಎಲ್ಲದರಲ್ಲೂ ಕೇಳ್ತಾ ಇದ್ದಾರೆ ಇದು. ದದೀಚಿ ಮಹರ್ಷಿ ವೃತ್ರಾಸುರ ಅಸುರ ಇಲ್ಲ ರಾಕ್ಷಸ ಅಂತ ಬರೀಬೇಕು. ಅರ್ಜುನ ಧೀರೋದಾತ್ತ ಅಂದರೆ ಧೀರೋದಾತ್ತ ನಾಯಕರ ಗುಂಪಿಗೆ ಸೇರ್ತಾನೆ. ದುರ್ಯೋಧನ ಯಾವ ಗ್ರೂಪ್ ಅಂದರೆ ಧೀರೋದ್ದತಃ ಅಂತ ಬರೀಬೇಕು. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ರಷ್ಯಾ ದೇಶ ಅಣುವಿಕಿರಣ. ಆರ್ಟಿಕ್ ಪ್ರದೇಶ ಶೀತವಾಯು. ಅಂದರೆ ರಷ್ಯಾ ದೇಶದಲ್ಲಿ ಅಣುವಿಕರಣದಿಂದ ತುಂಬ ಹಾನಿ ಉಂಟಾಯಿತು. ಆರ್ಟಿಕ್ ಪ್ರದೇಶದಲ್ಲಿ ಶೀತವಾಯು ಯಾವಾಗಲೂ ಬೀಸ್ತಾ ಇರುತ್ತೆ ಅಂತ. ಏಕವಾಕ್ಯೇನ ಉತ್ತರಂ. ಕಹ ಭೂಮಿಂ ಪರಿತಃ ಪ್ರದಕ್ಷಿಣಂ ಕರೋತಿ. ಯಾರು ಭೂಮಿಯ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಾರೆ. ಸೊ ಚಂದ್ರ ಭೂಮಿಂ ಪರಿತಃ ಕರೋತಿ ಅಂತ ಬರೀಬೇಕು. ಭೋಜ ಅಂತವ್ಯ. ಭೋಜ ಭುವನೇಶ್ವರಿ ವಿಪಿನೇ ಅಂತವ್ಯ. ನೋಡಿ, ಏಕವಾಕ್ಯನ ಅಂದರೆ ಫುಲ್ ಬರೀ ಕೀವರ್ಡ್ಸನ್ನು ಬರೆಯೋದಲ್ಲ. ನಾನು ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಆ ಥರ ಬರೆದಿದ್ದೀನಿ. ಫುಲ್ ಸೆಂಟೆನ್ಸ್ ಬರೀಬೇಕು. ಮಂತರ ಕಸ್ಯಾಹ ಹೃದಯಂ ನಿರ್ಮಮಂತ. ಮಂತರೆ ಯಾರ ಹೃದಯವನ್ನು ಮತಿಸಿದಳು. ಸೊ ಕೈಕೇಯ್ಯಾಹ ಕಸ್ಯಾಹ ಬದಲು ಕೈಕೇಯ್ಯಾಹ ಅಂತ ಆನ್ಸರ್ ಇದು. ಮಂತರ ಕೈಕೇಯ್ಯಾಹ ಹೃದಯಂ ನಿರ್ಮಮಂತ. ಮೋಕ್ಷ ಪ್ರಾಪ್ತಿ ಕೇನ ಭವತಿ. ಮೋಕ್ಷ ಪ್ರಾಪ್ತಿ ಹೇಗೆ ಬರುತ್ತೆ, ಯಾವುದರಿಂದ ಬರುತ್ತೆ ಅಂತ. ಸೊ ಮೋಕ್ಷ ಪ್ರಾಪ್ತಿ ಆತ್ಮಜ್ಞಾನೇನ ಭವತಿ ಅಂತ ಬರೀಬೇಕು. ಲೋಕಃ ಕೇನ ಗ್ರಥಿತಃ. ಲೋಕ ಯಾವುದರಿಂದ ಬಂಧಿಸಲ್ಪಟ್ಟಿದೆ ಅಂದರೆ ಸ್ವಕರ್ಮಸೂತ್ರೇಣ ಗ್ರಥಿತಃ. ಲೋಕಃ ಸ್ವಕರ್ಮಸೂತ್ರೇಣ ಗ್ರಥಿತಃ.
ಹಿಮಲಿಂಗಂ ಕದಾ ದರ್ಶನಯೋಗ್ಯಂ ಭವತಿ. ಹಿಮಲಿಂಗ ಯಾವಾಗ ದರ್ಶನಕ್ಕೆ ನೋಡೋದಕ್ಕೆ ಯೋಗ್ಯವಾಗಿರುತ್ತೆ ಅಂತ ಶ್ರಾವಣ ಮಾಸದಲ್ಲಿ. ಸೊ ಕದಾ ಬದಲು ಶ್ರಾವಣ ಮಾಸೇ ಆನ್ಸರು. ಹಿಮಲಿಂಗಂ ಶ್ರಾವಣ ಮಾಸೇ ದರ್ಶನಯೋಗ್ಯಂ ಭವತಿ. ರಮಣ ಮಹರ್ಷೇ ಪಿತಾ ಕಹ. ನೋಡಿ ಪಿತರವು ಕೊಟ್ಟಿಲ್ಲ, ಬರೀ ಪಿತಾ ಅಂದರೆ ಬರೀ ಫಾದರ್ ನೇಮ್ ಬರಿಬೇಕು. ಪಿತರವು ಅಂದರೆ ಇಬ್ಬರ ಹೆಸರು ಬರಿಬೇಕು, ತಂದೆ ತಾಯಿಯರು. ರಮಣ ಮಹರ್ಷೇ ಪಿತಾ ಸುಂದರಂ ಅಯ್ಯರ್ ಅಂತ ಬರಿಬೇಕು. ನೆಕ್ಸ್ಟ್ ದ್ವಿತ್ರೈವಾಕ್ಯೈ ಉತ್ತರಂ ಲಿಖತ. ಸುಮಂತ್ರ ಪ್ರಮುಖಾಃ ದಶರಥಾಯ ಕಿಂ ವ್ಯಜಿಜ್ಞಪನ್. ಇದು ನೀವು ರೆಫರ್ ಮಾಡಿ, ನಾನಿಲ್ಲಿ ಆನ್ಸರನ್ನು ಬರೆದಿಲ್ಲ. ಔರಂಗಜೇಬೇನ ಪ್ರೇಷಿತೆ ಸಂದೇಶಪತ್ರೇ ಕಿಂ ಲಿಖಿತಂ. ಔರಂಗಜೇಬ ಪತ್ರದಲ್ಲಿ ಏನು ಬರೆದಿದ್ದ ಅನ್ನೋದನ್ನು ಬರಿಬೇಕು. ಭೀಷ್ಮೇಣ ದೈವ ಪುರುಷಕಾರಯೋ ವಿಷಯೇ ಕಿಂ ಮುಕ್ತಂ. ಭೀಷ್ಮನು ದೈವ ಪುರುಷಕಾರಗಳ ವಿಷಯದಲ್ಲಿ ಏನು ಹೇಳಿದರು ಅಂತ. ಧ್ರುವಸ್ಯ ಮಾತಾ ಕಾ ದುಃಖಿತಃ ಧ್ರುವಃ ಕಸ್ಯಾಹ ಸಮೀಪಂ ಅಗಚ್ಚತ್. ನೋಡಿ ಇದು ಪೂರಕ ಪಾಠದಿಂದ ಎರಡು ಏಕವಾಕ್ಯ ಸೇರಿಸಿ ಒಂದು ಲಘುತ್ತರ ಕೇಳಿದರೆ ತುಂಬ ಸುಲಭ ಇದೆ. ಧ್ರುವಸ್ಯ ಮಾತಾ ಸುನೀತಿ ಅಂತ ಬರಿಬೇಕು. ದುಃಖಿತಃ ಧ್ರುವಃ ಮಾತುಃ ಸಮೀಪಂ ಅಗಚ್ಚತ್ ಅಥವಾ ಸುನೀತ್ಯಾಹ ಸಮೀಪಂ ಅಗಚ್ಚತ್ ಅಂತ ಬರಿಬೇಕು. ದದೀಚೇಹೇ ತಪೋವನಂ ಕಥಂ ಆಸಿ. ದದೀಚಿಯವರ ತಪೋವನ ಹೇಗಿತ್ತು ಅಂತ ಬರಿಬೇಕು. ಸೂಚನಾನುಸಾರಂ ಉತ್ತರಂ ಲಿಖತ. ಸಂಧಿಂ ವಿಭಜ್ಯ ನಾಮ ಲಿಖತ. ಬಾಲಸ್ತತ್ರ ಅಂತ ಇದೆ, ಬಾಲಃ ಪ್ಲಸ್ ತತ್ರ ವಿಸರ್ಗ ಸಂಧಿ ಅಂತ ಬರೆದ್ರು ಸರಿ. ವಿಸರ್ಗ ಸಕಾರಾದೇಶ. ಚರಾಚರಂ ಚರ ಪ್ಲಸ್ ಅಚರಂ ಸವರ್ಣ ದೀರ್ಘ ಸಂಧಿ. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ. ಪ್ರತಿದಿನಂ ವರ್ಷಂ ವರ್ಷಂ ಪ್ರತಿ ಅಂತ ಬರಿಬೇಕು. ಅವ್ಯಯೀಭಾವ ಸಮಾಸ. ಕರೀಂದ್ರ ಕರೀಣಾಂ ಇಂದ್ರ ಷಷ್ಠಿ ತತ್ಪುರುಷ ಸಮಾಸ. ಷಷ್ಠಿ ನೆನಪಿಲ್ಲ ಅಂದರೆ ತತ್ಪುರುಷ ಸಮಾಸ ಅಂತ ಬರಿಬೇಕು. ಅಥವಾ ಸಮಾಸಂ ಕೃತ್ವ ಸಮಾಸನಾಮ ಲಿಖತ. ನೋಡಿ ಇಲ್ಲಿ ಫಸ್ಟು ಬರಿಬೋದು, ನೆಕ್ಸ್ಟೂನರು ಬರಿಬೋದು. ಒಂದು ಫಸ್ಟ್ ಇಲ್ಲಿಂದ ಒಂದು ಅಂತ ಬರಿಬಾರ್ದು. ಚಕ್ರಂ ಪಾಣೌ ಯಸ್ಯ ಸಹ ಅಂತ ಇದೆ, ಸೇರಿಸಿ ಬರೆದರೆ ಚಕ್ರಪಾಣಿ ಅಂತ ಆಗುತ್ತೆ. ಬಹುವ್ರೀಹಿ ಸಮಾಸ. ನೋಡಿ ಯಸ್ಯ ಸಹ ಏನ ಸಹ ಅಂತೆಲ್ಲ ಬಂದಾಗ ಯಾವಾಗಲೂ ಬಹುವ್ರೀಹಿನೇ ಬರೋದು. ಕಪಿಹಿ ಶಾರ್ದೂಲಃ ಇವ. ಕಪಿ ಶಾರ್ದೂಲಃ ಅಂತ ಸೇರಿಸಿ ಬರೆದು ಕರ್ಮಧಾರೆಯ ಸಮಾಸ ಅಂತ ಬರಿಬೇಕು. ವಾಕ್ಯೇ ವಿದ್ಯಮಾನಂ ಕೃದಂತಪದಂ ಚಿತ್ವ ಪ್ರತ್ಯಯಸ್ಯ ನಾಮ ಲಿಖತ. ಪುಷ್ಪೇಣ ವಿಕಸಿತವ್ಯಂ. ನೋಡಿ ವಿಕಸಿತವ್ಯಂ ಕೃದಂತ ಪದ ಇದು, ಇದನ್ನು ಸಪರೇಟ್ ಬರೆದು ತವ್ಯತ್ ಪ್ರತ್ಯಯ ಅಂತ ಬರಿಬೇಕು. ರಾಮ ಶ್ಲೋಕಾರ್ಥಂ ಪಠಿತವಾನ್. ಪಠಿತವಾನ್ ಸಪರೇಟ್ ಬರೆದ್ಬಿಟ್ಟು ಕೃದಂತ ಪದ ಅದು ತವತು ಪ್ರತ್ಯಯ. ತವಾನ್ ತವತಿ ಬಂದರೆ ತವತು. ಇಲ್ಲಿ ತವ್ಯ ಅಂತ ಇದೆ ನೋಡಿ, ಅಲ್ಲೇ ಇದೆ ಆನ್ಸರು, ತವ್ಯತ್. ಪ್ರಯೋಗ ಪರಿವರ್ತನಂ. ಅಹಂ ಜಲಂ ಪಿಬಾಮಿ ಅಂತ ಇದೆ, ಮಯಾ ಜಲಂ ಪೀಯತೆ ಅಂದರೆ ನಾನು ನೀರನ್ನು ಕುಡಿಯುತ್ತೇನೆ, ನನ್ನಿಂದ ನೀರು ಕುಡಿಯಲ್ಪಡುತ್ತದೆ. ಬಾಲಕೇನ ಧಾವ್ಯತೆ. ಬಾಲಕನಿಂದ ಓಡಲ್ಪಡುತ್ತದೆ, ಬಾಲಕನು ಓಡುತ್ತಾನೆ ಅಂತ ಆಗಬೇಕಲ್ವಾ. ಸೊ ಬಾಲಕಃ ಧಾವತಿ. ನೆಕ್ಸ್ಟ್ ಮೇನ್ ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. ಸಂಸ್ಕೃತ ಭಾಷೆಗೆ ಅನುವಾದ ಮಾಡಬೇಕು. ಮಾನವನ ಜೀವನದಲ್ಲಿ ಶಿಕ್ಷಣದ ಪಾತ್ರ ಮಹತ್ವಪೂರ್ಣವಾದುದು. ಮಾನವಸ್ಯ ಜೀವನೆ ಶಿಕ್ಷಣಸ್ಯ ಸ್ಥಾನಂ ಮಹತ್ವಪೂರ್ಣಂ ಅಸ್ತಿ. ಇಂದು ಶಿಕ್ಷಣವಿಲ್ಲದೆ ಜೀವನ ನಿರ್ವಹಣೆಯು ಕಷ್ಟ ಸಾಧ್ಯ ಅಂತ ಇದೆ. ಅದ್ಯ ವಿನಾ ಶಿಕ್ಷಣಂ ಜೀವನ ನಿರ್ವಹಣಂ ಕಷ್ಟಕರಂ. ಕಷ್ಟ ಅಂತಲೂ ಬರೀಬೋದು. ನೆಕ್ಸ್ಟ್ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕು. ಉದ್ಯೋಗಂ ಪುರುಷ ಲಕ್ಷಣಂ. ಉದ್ಯೋಗವು ಪುರುಷನ ಲಕ್ಷಣ. ಉದ್ಯೋಗೇನೈವ ಸರ್ವಾಣಿ ಕಾರ್ಯಾಣಿ ಫಲಂತಿ. ಉದ್ಯೋಗದಿಂದಲೇ ಎಲ್ಲ ಕಾರ್ಯಗಳು ಸಫಲವಾಗುತ್ತವೆ ಅಥವಾ ಫಲಿಸುತ್ತವೆ. ವಯಮಪಿ ಉದ್ಯೋಗಿನಃ ಭವೇಮ. ನಾವು ಸಹ ಉದ್ಯೋಗಿಗಳಾಗೋಣ. ನೆಕ್ಸ್ಟ್ ಯಥಾ ನಿರ್ದೇಶಂ ಉತ್ತರಂ ತ್ರಿಚತುರೈಃ ವಾಕ್ಯೈಃ ಲಿಖತ. ಹೂ ಸೆಡ್ ಟು ಹುಮ್. ಇದರಲ್ಲೂ ಸಹ ಸುಲಭವಾಗಿ 12 ಅಂಕಗಳನ್ನು ಪಡಿಬೋದು. ಯಾಚಕೋ ಭೂತ್ವ ಅತ್ರ ಅಹಂ ಆಗತಃ. ಒಂದು ಯಾಚಕನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ. ತ್ಯಾಗದ ಕಹ ಪಾಠ ಇದೆ, ತ್ಯಾಗದನಃ ಇತಿ ಪಾಠ. ಕಮ್ಮವದತ್ ದದೀಚಿಂ ಅವದತ್. ದದೀಚಿಗೆ ಹೇಳಿದರು ಅಂತ. ಯಾಚಕ ರೂಪೇಣ ಕಹ ಆಗತಃ ಅಂದರೆ ಯಾಚಕ ರೂಪದಿಂದ ಯಾರು ಬಂದರು? ಇಂದ್ರ ಆಗತಃ.
ಈ ಕಹ ಬದಲು ಇಂದ್ರಃ ಸೇರಿಸ್ಬಿಟ್ಟು ನೀವು ಬರೆಯುವಾಗ ಫುಲ್ ಸೆಂಟೆನ್ಸ್ ಬರಿಬೇಕು. ತ್ಯಾಗದನಃ ಇತಿ ಪಾಠಃ ದದೀಚಿಂ ಅವದತ್. ಆಮೇಲೆ ಯಾಚಕ ರೂಪೇಣ ಇಂದ್ರಃ ಆಗತಃ ಅಂತ ಫುಲ್ ಸೆಂಟೆನ್ಸ್ ಬರಿಬೇಕು. ಲೀಲಾವತಿ ಇತಿ ಗ್ರಂಥೆ ಬಹವಃ ವಿಷಯಾಃ ನಿರೂಪಿತಾಃ ಖಲು. ಲೀಲಾವತಿ ಎಂಬ ಗ್ರಂಥದಲ್ಲಿ ಹಲವಾರು ವಿಷಯಗಳು ಹೇಳಲ್ಪಟ್ಟಿವೆ ಅಂತ. ಸೊ ಕಹ ಪಾಠಃ ಭಾರತೀಯ ವಿಜ್ಞಾನಂ ಇತಿ ಪಾಠ. ಕಾ ವದತಿ ಯಾರು ಹೇಳೋದು? ಅರುಂಧತಿ ವದತಿ. ಕಸ್ಯ ಗ್ರಂಥಃ ಏಷಃ ಯಾರ ಗ್ರಂಥ ಇದು? ಲೀಲಾವತಿ ಅನ್ನೋದು ಭಾಸ್ಕರಾಚಾರ್ಯಸ್ಯ ಗ್ರಂಥಃ ಏಷಃ. ಭಗವನ್ ಕಿಮ್ಮಿಚ್ಛಸಿ ಕಿಮ್ ಅಹಂ ದದಾನಿ. ಪೂಜ್ಯರೇ, ಏನು ಇಷ್ಟಪಡ್ತಾ ಇದ್ದೀರಾ? ಏನು ಬೇಕು ನಿಮಗೆ? ಏನು ಕೊಡಲಿ ನಾನು? ಕಿಮ್ ಅಹಂ ದದಾನಿ ಅಂತ. ಸೊ ಕಹ ಪಾಠಃ ಕರ್ಣಭಾರಂ ಇತಿ ಪಾಠ. ಕಹ ಅವದತ್ ಕರ್ಣಃ ಅವದತ್. ಕಮ್ ಅವದತ್ ಶಕ್ರಂ ಅವದತ್. ಕಿಂ ಸ್ವಿತ್ ಶ್ರೇಷ್ಠತರಂ ಭವೇತ್. ಯಾವುದು ಹೆಚ್ಚು ಶ್ರೇಷ್ಠಕರ ಅಂತ. ಭೀಷ್ಮೋಕ್ತಯಃ ಇತಿ ಪಾಠಃ. ಯುಧಿಷ್ಠಿರಃ ಅಪೃಚ್ಛತ್ ಅಥವಾ ಧರ್ಮರಾಜಃ ಅಪೃಚ್ಛತ್ ಕೂಡ ಬರಿಬೋದು. ಯಾರಿಗೆ ಹೇಳೋದು ಅಂದರೆ ಭೀಷ್ಮಂ ಅಪೃಚ್ಛತ್. ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈಪಿತ. ಕೇಸರಿ ಎಂಬ ಅವನ ತಂದೆಯು ಆಡಳಿತ ಮಾಡುತ್ತಿದ್ದನು ಅಂತ. ಮಾರುತೇಃ ಮಹಿಮಾ ಇತಿ ಪಾಠಃ. ಅಗಸ್ತ್ಯ ಮುನಿ ಅವದತ್. ಕೇಸರಿ ಮಾರುತೇಃ ಪಿತಾ ಅಂತ ಬರಿಬೇಕು. ನೆಕ್ಸ್ಟು ಕವಿ ಪರಿಚಯ. ಬಲ್ಲಾಳಸೇನ ಮತ್ತು ವಾಲ್ಮೀಕಿ ಇದೆ. ಬಲ್ಲಾಳಸೇನಃ ದೇಶಃ ಧಾರಾ ಕಾಲಃ ಕ್ರಿಸ್ತಶಕ ಷೋಡಶಶತಕಂ ಕೃತಿ ಭೋಜ ಪ್ರಬಂಧ. ನೋಡಿ, 3 ವರ್ಡ್ಸ್ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ, ಅಷ್ಟು ಸುಲಭವಾಗಿದೆ ಇದು. ಇನ್ನೊಂದು ವಾಲ್ಮೀಕಿ ಪಿತಾ ಪ್ರಚೇತಾಃ ದೇಶಃ ತಮಸಾ ನದೀತೀರೆ ವಿದ್ಯಮಾನಃ ಆಶ್ರಮಃ ಕಾಲಃ ಕ್ರಿಸ್ತಾಬ್ದಾತ್ ಪ್ರಾಕ್ತನಕಾಲಃ ಕೃತಿ ರಾಮಾಯಣಂ ಪ್ರಶಂಸಾ ಆದಿಕವಿಃ ಇತಿ ವಿಶ್ರುತಿಃ. ನೆಕ್ಸ್ಟು ಶ್ಲೋಕ ತಾತ್ಪರ್ಯವನ್ನು ಕನ್ನಡ, ಇಂಗ್ಲೀಷಲ್ಲಿ ಅಥವಾ ಸಂಸ್ಕೃತದಲ್ಲಿ ಬರಿಬೇಕು. ಇಲ್ಲಿ ಬರೆಯುವಾಗ ಆ ಪೋಯಮ್ ಹೆಸರನ್ನು, ಪದ್ಯಭಾಗವನ್ನು ಹೆಸರನ್ನು ಬರದೇ ಬರೀಬೇಕು. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ ಅಂತ ಇದೆ. ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ಇದನ್ನೆಲ್ಲ ನೀವು ಕ್ಲಾಸ್ ವರ್ಕಿಂದ ರೆಫರ್ ಮಾಡಿ. ಚಿತ್ತಶಾಂತಿದಾಯಿನಿ ವಿರಕ್ತಿ ಬುದ್ಧಿವರ್ತಿನಿ ಭೇದ ಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ ದುಃಖಶೋಕಹಾರಿಣಿ ಭವಾಂಬುದೇಶ್ಚ ತಾರಿಣಿ ಭಾರತೀಯ ಭಾವನಾ ವಿವೃದ್ಧಿಮೇತು ಭಾರತೆ. ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಇದರ ತಾತ್ಪರ್ಯವನ್ನು ಕನ್ನಡ, ಇಂಗ್ಲೀಷ್ ಅಥವಾ ಸಂಸ್ಕೃತದಲ್ಲಿ ಬರೀಬೇಕು. ನೋಡಿ, ಭಾರತೀಯ ಭಾವನಾ ಅಂತ ಇಲ್ಲೇ ಇದೆ. ಆ್ಯಕ್ಚುಲಿ ಪೋಯಮ್ ಹೆಸರು ಆ ಶ್ಲೋಕದಲ್ಲೇ ಇದೆ. ಆಂಗಿಕೋ ವಾಚಿಕಶ್ಚೈವ ಆಹಾರ್ಯ ಸಾತ್ವಿಕಸ್ತಥಾ ಚತ್ವಾರೋ ಅಭಿನಯ ಹೇತೆ ವಿಜ್ಞೇಯ ನಾಟ್ಯ ಸಂಚರ್ಯಾಃ. ನಾಟ್ಯಾಂಶಃ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು. ಅಥವಾ ತದೋದ್ಯಂತಂ ವಿವಸ್ವಂತಂ ಜಪಾ ಪುಷ್ಪೋತ್ಕರೋಪಮಂ ದದರ್ಶ ಫಲಲೋಭಾಚ ಯುತ್ಪಪಾತ ರವಿಂ ಪ್ರತಿ. ಮಾರುತೇಃ ಮಹಿಮಾ ಎಂಬ ಪದ್ಯಭಾಗದಿಂದ ಈ ಶ್ಲೋಕವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಒಂದೊಂದಕ್ಕೆ 3 ಅಂಕಗಳಿರುತ್ತೆ. ನೆಕ್ಸ್ಟು ಅಲಂಕಾರ. ಜ್ಞಾನಾಮೃತಂ ಪೀತ್ವಾ ತುಷ್ಟಃ. ಜ್ಞಾನಾಮೃತವನ್ನು ಕುಡಿದು ಸಂತೋಷಗೊಂಡನು. ಅಲಂಕಾರಸ್ಯ ನಾಮ ರೂಪಕಂ. ಲಕ್ಷಣಂ ಉಪಮಾನೋಪಮೇಯೋ ಅಭೇದ ರೂಪಕಂ. ನೋಡಿ, ಅಲಂಕಾರದ ಹೆಸರು ಬರೆದ್ರೆ 1 ಮಾರ್ಕು, ಲಕ್ಷಣಂ ಬರೆದ್ರೆ 1 ಮಾರ್ಕ್, ಆಮೇಲೆ ಸಮನ್ವಯ ಬರೆದ್ರೆ 3 ಅಂಕಗಳು ಸಿಗುತ್ತೆ ನಿಮಗೆ ಒಟ್ಟು. ಸಮನ್ವಯ ಉಪಮಾನ ಉಪಮೇಯೋ ಅಮೃತ ಜ್ಞಾನಯೋ ಅಭೇದ ಅತ್ರ ವರ್ಣಿತಃ. ನೋಡಿ, ಇಷ್ಟನ್ನು ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ. ಅಥವಾ ಗಂಗಾ ಗಂಗೇವ ಪಾವನಿ ಅಂತ ಇದೆ. ಸಪೋಸ್ ಇದನ್ನು ನೀವು ಅಟೆಂಡ್ ಮಾಡೋದಿದ್ದರೆ ಅಲಂಕಾರಸ್ಯ ನಾಮ ಅನನ್ವಯ ಅಂತ ಬರಿಬೇಕು. ಉಪಮಾನೋಪಮೇಯತ್ವಂ ಯದಾ ಏಕಸ್ಯೈವ ವಸ್ತುನಃ ಲಕ್ಷಣಮ್ಮು. ಆಮೇಲೆ ಅತ್ರ ಗಂಗಾ ಇತಿ ಏಕಸ್ಮಿನ್ ಪದೇ ಉಪಮಾನ ಉಪಮೇಯತ್ವಂ ಪ್ರಕಲ್ಪಿತಂ ಅಂತ ಬರಿಬೇಕು. ಇವರಲ್ಲಿ ನೀವು ಕ್ಲಾಸ್ ವರ್ಕ್ ಇದೆಯಲ್ವಾ, ಅದನ್ನು ರೆಫರ್ ಮಾಡಿ. ನಾವು ಒಂದನ್ನು ಮಾತ್ರ ಆನ್ಸರ್ ಬರೆದಿದ್ದೀವಿ, ಕಡಿಮೆ ಇರೋದ್ರಿಂದ. ನೆಕ್ಸ್ಟು ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ವ ಛಂದೋ ನಾಮ ಲಿಖತ. ಪ್ರಲೀನ ಭೂಪಾಲಮಪಿ ಸ್ಥಿರಾಯತಿ ಅಂತ ಇದೆ. ಇದನ್ನು ನೀವು ಬರೆಯುವಾಗಲೇ ಸ್ವಲ್ಪ ಕೆಳಗಡೆ ಬರೆದು ಮೇಲೆ
ಗಣದ ಹೆಸರು ಮತ್ತು ಲಘು ಗುರು ಹಾಕೋದಕ್ಕೆ ಸ್ಥಳಾವಕಾಶ ಬಿಟ್ಟು ಬರೀಬೇಕು. ಮೂರು ಅಕ್ಷರಗಳಿಗೆ ಡಿವೈಡ್ ಮಾಡಿ ಲಘು ಗುರು ಹಾಕಿ ಈ ಥರ ಜ ತ ಜ ರ ಅಂತ ಬರುತ್ತೆ. ಸೊ ಚಂದೋನಾಮ ವಂಶಸ್ಥಂ, ಇದು ಲಕ್ಷಣಮ್ಮು ಜತೌತು ವಂಶಸ್ಥಮುದೀರಿತಂ ಜರೌ ಅಂತ ಆಯಿತಾ. ಛಂದಸ್ಸಿನ ಹೆಸರನ್ನು ಬರೆದು ಲಕ್ಷಣ ಗೊತ್ತಿದ್ದರೆ ಬರೀರಿ, ಇಲ್ಲಾಂದರೆ ಅತ್ರ ಪ್ರತಿಪಾದೆ ದ್ವಾದಶ ಅಕ್ಷರಾಣಿ ಭವಂತಿ. ಆಮೇಲೆ ಗಣವಿನ್ಯಾಸ ಜ ತ ಜ ರ ಅಂತ ಕೂಡ ಬರೀಬೋದು, ಸಪೋಸ್ ನಿಮಗೆ ಲಕ್ಷಣ ಬಯಾಟ್ ಆಗಿಲ್ಲ ಅಂದರೆ. ನೆಕ್ಸ್ಟು ಪದ್ಯಂ ಪೂರಯತ. ಪಿಬಂತಿ ನದ್ಯಃ ಸ್ವಯಮೇವ ನಾಂಬಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹಾಃ ಪರೋಪಕಾರಾಯ ಸತಾಂ ವಿಭೂತಿಃ. ಪದ್ಯವನ್ನು ಆದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇರೋ ಥರ ಬರೆಯೋದಕ್ಕೆ ಕಲ್ತ್ಕೊಳ್ಳಿ. ದಶವಾಕ್ಯೈ ಉತ್ತರಂ ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆ ಅಥವಾ ಸಂಸ್ಕೃತ ಭಾಷೆಯ ಲಿಖತ. ಇದು ಅಷ್ಟೇ, ಕನ್ನಡ ಅಥವಾ ಇಂಗ್ಲೀಷಲ್ಲೂ ಕೂಡ ಬರೀಬೋದು. 12 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು. ಸತ್ಯವ್ರತ ಶಾಸ್ತ್ರಿ ಮಹೋದಯಸ್ಯ ಬಾಲ್ಯ ಜೀವನಂ. ಸತ್ಯವ್ರತ ಶಾಸ್ತ್ರಿಗಳ ಬಾಲ್ಯ ಜೀವನ, ಚೈಲ್ಡ್ಹುಡ್ ಲೈಫ್ ಹೇಗಿತ್ತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ವೃಕ್ಷಾಯುರ್ವೇದ ಗ್ರಂಥೆ ಪ್ರತಿಪಾದಿತಾನಾಂ ಚತುರ್ವಿಧ ವೃಕ್ಷಾಣಾಂ ವಿಷಯ ಲಿಖತ. ವೃಕ್ಷಾಯುರ್ವೇದ ಗ್ರಂಥದಲ್ಲಿ ಹೇಳಿರುವಂತಹ 4 ವಿಧವಾದ ವೃಕ್ಷಗಳ ವಿಷಯದಲ್ಲಿ ನೀವು ಬರೀಬೇಕು. ಭೀಷ್ಮ ಯುಧಿಷ್ಠಿರಯೋ ಸಂವಾದಂ ಪದ್ಯಾನುಗುಣಂ ಸಂಗ್ರಹ್ಯ ಲಿಖತ. ಭೀಷ್ಮ ಮತ್ತು ಯುಧಿಷ್ಠಿರರ ಸಂವಾದ, ಕಾನ್ವರ್ಸೇಷನನ್ನು ಪದ್ಯಕ್ಕೆ ಅನುಗುಣವಾಗಿ ಬರೀಬೇಕು. ಒಂದು ಭೀಷ್ಮೋಕ್ತೆಯ ತಾತ್ಪರ್ಯ ಬರೀಬೇಕು. ಆರೋಗ್ಯ ನಿಯಮಾನ್ ಪದ್ಯಾನುಗುಣಂ ವಿವೃಣುತ. ಆರೋಗ್ಯ ನಿಯಮಗಳನ್ನು ಪದ್ಯಕ್ಕನುಗುಣವಾಗಿ ಆರೋಗ್ಯ ಸೂತ್ರಾಣಿ ಅಂತ ಇದೆಯಲ್ವ, ಅದರಿಂದ ಬರೀಬೇಕು. ನೆಕ್ಸ್ಟು ಅನುಚ್ಛೇದಂ ಪಠಿತ್ವ ಪ್ರಶ್ನಾನಾಂ ಉತ್ತರಂ ಲಿಖತ. ಸಾಧಾರಣ ಜನಾ ಕಿಂ ಧನಂಮಿತಿ ಮನ್ಯಂತೆ ಅಂತ ಇದೆ. ಸಾಧಾರಣ ಜನಾ ಸುವರ್ಣಂ ರತ್ನಾದಿಕಂ ಚ ಧನಂಮಿತಿ ಮನ್ಯಂತೆ ಅಂತ ಬರೀಬೇಕು. ಇದು ಅಲ್ಲೇ ನೋಡಿಕೊಂಡು ಬರೆಯೋದು. ಶ್ರೇಷ್ಠಂ ಧನಂ ಕಿಂ ಭವತಿ ಅಂತ ಇದೆ. ವಿದ್ಯಾ ಏವ ಶ್ರೇಷ್ಠಂ ಧನಂ. ಆಮೇಲೆ ಕವಿನ ವಿದ್ಯಾಧನ ವಿಷಯ ಕಿಂ ಉಕ್ತಂ ಇದೆ. ವಿದ್ಯಾಧನಂ ಸರ್ವಧನ ಪ್ರಧಾನಂ ಇತಿ ಉಕ್ತಂ. ಕವಿನ ಏವಂ ಉಕ್ತಂ ಅಂತ ಬರೀಬೇಕು. ವಿದ್ಯಾ ಕಿಂ ದದಾತಿ ಅಂದರೆ ವಿದ್ಯಾ ವಿನಯಂ ದದಾತಿ ಅಂತ ಬರೀಬೇಕು. ಆಮೇಲೆ ಪತ್ರಲೇಖನ. ಉತ್ತರ ಕನ್ನಡ ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲಾಯಾः ನಂದನಃ ಅಥವಾ ನಂದಿನಿ ಇತಿ ಮತ್ವಾ. ಬಾಯ್ಸ್ ಎಲ್ಲ ನಂದನ ಅಂತ ಬರೀರಿ, ಗರ್ಲ್ಸು ನಂದಿನಿ ಅಂತ ಬರೆದು ಮಾತಾಪಿತೃಭಿಃ ಸಹ ಮೈಸೂರು ಪ್ರವಾಸಂ ಗಂತುಂ ಸಪ್ತಾಹಂ ಯಾವತ್ ವಿರಾಮಂ ಪ್ರಾರ್ಥ್ಯ ಕಕ್ಷಾಧ್ಯಾಪಕಂ ಪ್ರತಿ ವಿರಾಮಪತ್ರಂ ಲಿಖತ. ಇದು ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು ಬರೆದು ಕಕ್ಷಾ ಅಂದರೆ ಸಕಾಶಾತ್ ಸವಿದೆ ಬರೆದು ಕಕ್ಷಾಧ್ಯಾಪಕ ಅಂದರೆ ಕ್ಲಾಸ್ ಟೀಚರಿಗೆ ಬರೆಯೋದು. ಸೊ ಇಲ್ಲಿ ರೀಸನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ಮಾತಾಪಿತೃಭಿಃ ಸಹ ಮೈಸೂರು ಪ್ರವಾಸಂ ಗಂತುಂ ಇಚ್ಛಾಮಿ ಅಂತ ಬರೆದು ಬರೀಬೇಕಾಗುತ್ತೆ. ಇದು ಸಪ್ತಾಹ ಅಂದರೆ ಒನ್ ವೀಕ್ ರಜೆ ಬೇಕು ಅಂತ. ಒಂದೊಂದ್ಸಲ ದಿನದ್ವಯಸ್ಸೇ ಕೊಡ್ತಾರೆ, ದಿನತ್ರಯಸ್ಸೇ ಕೊಡ್ತಾರೆ. ಅಥವಾ ಶಾಲಾ ವಾರ್ಷಿಕೋತ್ಸವ ಆಮಂತ್ರಿಯ ಮಿತ್ರಂ ಪ್ರತಿ ಪತ್ರಂ ಲಿಖತ. ಫ್ರೆಂಡಿಗೆ ಪತ್ರ ಬರೆಯೋದು, ಅಂದರೆ ಸ್ಕೂಲ್ ಡೇಗೆ ಬನ್ನಿ ಅಂತ. ವಾರ್ಷಿಕೋತ್ಸವ ಅಂದರೆ ಆನ್ಯುವಲ್ ಡೇ, ಸ್ಕೂಲ್ ಆನ್ಯುವಲ್ ಡೇಗೆ ಇನ್ವೈಟ್ ಮಾಡಿ ಬರೀಬೇಕು. ಸಾಮಾನ್ಯ ವಿರಾಮ ಪತ್ರ ಯಾವಾಗ ಹೇಳ್ತಾರೆ, ಹಾಗಾಗಿ ವಿರಾಮ ಪತ್ರವನ್ನು ನೀವು ಚೆನ್ನಾಗಿ ಬರೆದು ಓದಿ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಪ್ರಬಂಧಂ ಲಿಖತ. ಪರಿಸರ ಮಾಲಿನ್ಯ ಅಥವಾ ಸಮಾಚಾರ ಪತ್ರಂ ಕೊಟ್ಟಿದ್ದಾರೆ. ಅಂದರೆ 10th 4 ಪ್ರಬಂಧವನ್ನು ಕಲಿತ್ರೆ ಒಳ್ಳೆಯದು. ಒಂದು 10th ಕೊಡ್ತಾರೆ, ಇನ್ನೊಂದು ಬೇರೆ 8th 9th ಜನರಲ್ ಆಗಿ ಕೂಡ ಕೊಡ್ಬೋದು. ಹಾಗಾಗಿ 10th ಸ್ಟ್ಯಾಂಡರ್ಡ್ 4 ಪ್ರಬಂಧವನ್ನು ಕಲಿತ್ರೆ ನಿಮಗೆ ಒಳ್ಳೆಯದು. ಸೊ ಇದಿಷ್ಟು ಈ ಪೇಪರ್ನಲ್ಲಿರುವಂಥದ್ದು. ಹೀಗೆ ಇವತ್ತಿನ ಪುನರಾವರ್ತನೆ ತರಗತಿ ಮುಗಿದಿದೆ. ಎಲ್ಲರೂ ಸಹ ಇದರ ಸದುಪಯೋಗ ಪಡಿಸ್ಕೊಳ್ಳಿ. 2-3 ಸಲ ನೋಡಿಬಿಟ್ಟು ನೀವೆಲ್ಲ ಕಲ್ತ್ಕೊಂಡು ನಾಳೆ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಿ ಹೆಚ್ಚು ಅಂಕಗಳನ್ನು ಪಡೆಯಿರಿ. ಶುಭಂ ಭವತು. ಬೇರೆಯವರಿಗೂ ಸಹ ಈ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ತಿಳಿಸಿ ಹೇಳಿ, ಅವರಿಗೂ ಶೇರ್ ಮಾಡಿ. ತುಂಬ ಇದರಿಂದ ಉಪಯೋಗ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡಿ. ನಿಮಗೆಲ್ಲ ಸಬ್ಸ್ಕ್ರೈಬ್ ಆದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ನಾಳೆಗೆ ಪರೀಕ್ಷೆ ತುಂಬ ಸುಲಭವಾಗಿ ನಿಮಗೆ ಎಲ್ಲರಿಗೂ ಉತ್ತಮ ಅಂಕಗಳು ಲಭಿಸಲಿ ಅಂತ ಆಶೀರ್ವದಿಸುತ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಶುಭ ದಿನಂ.